ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತಾರಲ್ಲ ಹಂಗೆ ಇದ್ದಿದ್ ಮಗ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಲಾಸ್ಟ್ 10 ಮಿನಿಟ್ಸ್ ಆಡ್ದಾಗ ಏನಾದ್ರು ಸ್ಟಾರ್ಟಿಂಗ್ ಇಂದ ಆಡ್ಕೊಂಡು ಬಂದಿದ್ರೆ ಡಬ್ಬ ಅಂಗಡಿಲ್ಲ ಹೊಡೆದು ಉಡೀಸ್ ಮಾಡ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ 10 ಮಿನಿಟ್ಸ್ ತಗೊಂಡಿದ್ದು 17 ಪಾಯಿಂಟು, ಅದಾದ್ಮೇಲೆ 30 ಮಿನಿಟ್ಸ್ ತಗೊಂಡಿದ್ದು 17 ಪಾಯಿಂಟು. ಎಲ್ಲಿ ಗುರು ಅಜಗಜಾಂತರ ಡಿಫ್ರೆನ್ಸು. ಲಾಸ್ಟ್ 10 ಮಿನಿಟ್ಸ್ ಆಡ್ದಾಗೆ ಸ್ಟಾರ್ಟಿಂಗ್ಗೆ ಆಡ್ಕೊಂಡು ಬಂದಿದ್ರೆ ಮಗ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಡಬ್ಬ ಅಂಗಡಿನ ಉಡಿಸೆ ಮಾಡ್ಬೋದಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಅಂತೂ ಒಂದು ಸೈಡೇ ಆಗಿತ್ತು ಫಸ್ಟ್ ಹಾಫಲ್ಲಿ. ಬಿಕಾಸ್ ಆಶು ಮಲ್ಲಿಕ್ ಎಂಥ ರೈಡರ್ ಗುರು, ಎವ್ರಿ ರೈಡು ಪಾಯಿಂಟ್ನ ತಗೋಬರ್ತಾ ಇರೋದು. ಬೆಂಗಳೂರು ಬುಲ್ಸ್ ಅವ್ರನ್ನ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಒಂದೇ ಸಲ ಟ್ಯಾಕಲ್ ಮಾಡಿದ್ದು ಆಶು ಮಲ್ಲಿಕ್ನ. ಸೊ ನಮ್ಮ ಕಡೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ನಿಂದ ಯಾವುದೇ ಥರ ಪರ್ಫಾರ್ಮೆನ್ಸ್ ಅಂತೂ ಇಲ್ಲ. ಲಾಸ್ಟ್ ಮ್ಯಾಚು ಅಂದರೆ ಬೆಂಗಳೂರು ಬುಲ್ಸ್ ಅವ್ರದ್ದು ಫಸ್ಟ್ ಮ್ಯಾಚು ಪಲ್ಟಾನ್ ವಿರುದ್ಧ ಆಡಿದಾಗ ಹೀರೋ ಆಗಿದ್ದವರೆಲ್ಲ ಇವತ್ತು ಫುಲ್ ಝೀರೋ ಮಗ. ಆಕಾಶ್ ಇಂಡೆ, ಅಂಕುಶ್ ರಾತಿ ಯಾರು ಪರ್ಫಾರ್ಮೆನ್ಸ್ ಅಂತೂ ಇಲ್ಲ. ನಮ್ಮ ಈ ಒಂದು ಸೀಸನ್ ಎಲ್ಲರೂ ಹೇಳ್ತಾ ಇದ್ರು ಬೆಂಗಳೂರು ಬುಲ್ಸ್ ಅವ್ರದ್ದು ಡಿಫೆನ್ಸ್ ಸಖತ್ ಸ್ಟ್ರಾಂಗ್ ಇದೆ ಅಂತ. ಸೊ ಯಾವುದೇ ಥರ ಏನು ವರ್ಕೇ ಆಗ್ತಿಲ್ಲ ಗುರು, ಬೇಜಾರಾಗ್ತಾ ಇದೆ. ಅಂಕುಶ್ ರಾತಿ ಕೂಡ ಇವತ್ತು ಯಾವುದೇ ಥರ ಟ್ಯಾಕಲ್ ಪಾಯಿಂಟ್ಸು ಬಂದಿಲ್ಲ. ಮತ್ತು ಯೋಗೇಶ್ ಜಿಯ ಕಡೆಯಿಂದನೂ ಬರೀ ಜಸ್ಟ್ 2 ಪಾಯಿಂಟು ಬಂದಿದ್ದು. ಬಟ್ ಅಲಿರಿಜಾ ಮಿರ್ಜಾ ಇನ್ನೂ ಸ್ವಲ್ಪ ನಮ್ಮ ಟೀಮ್ಗೆ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ 10 ಪಾಯಿಂಟ್ನ ತಗೊಬಂದರು. ಅದಾದಮೇಲೆ ಅವ್ರು ಬಿಟ್ಟರೆ ಯಾರು ಕೂಡ ಅಷ್ಟೇನೂ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ. ಆಶೀಶ್ ಮಲ್ಲಿಕ್ ಕೂಡ 8 ರೈಡ್ ಪಾಯಿಂಟ್ನ ತಗೊಬಂದರು. ಲಾಸ್ಟ್ ಮ್ಯಾಚು ಕೂಡ 8 ಪಾಯಿಂಟ್ನ ತಗೊಂಡಿದ್ರು. ಈ ಒಂದು ಮ್ಯಾಚ್ ಕೂಡ ಎಂಡ್ ಮಾಡನ್ನ ತಗೊಂಡ್ರು. ಬಟ್ ಆಕಾಶ್ ಇಂಡೆ ಅಂತೂ ಫುಲ್ ಫ್ಲಾಪ್ ಮಗ ಇವತ್ತಿನ ಮ್ಯಾಚಲ್ಲಿ. ಆಕಾಶ್ ಇಂಡೆಗೆ 1 ಪಾಯಿಂಟ್ ಕೊಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಅಲ್ಲಿ ಡಬಾಂಗ್ನಲ್ಲಿ ಫುಲ್ಲು ಪ್ರಿಪೇರ್ ಆಗೇ ಬಂದಿರು ಅಂತ ಅನಿಸುತ್ತೆ. ಫಜಲ್ ಅಟ್ರಾಚಲ್ಲಿ ಎಂತೆಂಥ ಟ್ಯಾಕಲ್ ಮಾಡಿದ್ದೆ ಗುರು, 3 ಪಾಯಿಂಟ್ ತೊಗೊಂಡಿದ್ರು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಈ 3 ಆಟಗಾರರು ಪಕ್ಕ ಬೆಂಗಳೂರು ಬುಲ್ಸ್ಗೆ ಡೇಂಜರಸ್ ಆಗ್ತಾರೆ ಅಂತ. ಅದೇ ಥರ ಪರ್ಫಾರ್ಮ್ ಮಾಡಿದ್ದು ಆಶು ಮಲ್ಲಿಕ್, ಫಜಲ್ ಅಟ್ರಾಜಲ್ಲಿ ಮತ್ತು ಇನ್ನೊಬ್ಬ ಪ್ಲೇಯರ್ ಹೇಳಿದ್ದೆ. ಬಟ್ ಅವ್ರು ವರ್ಕ್ ಆಗಿಲ್ಲ. ಅದ್ರ ಬದಲು ನೀರಜ್ ನರ್ವಾಲ್ ಮಗ ಸಖತ್ತಾಗೆ ಮೈಂಡ್ ಗೇಮ್ನ ಆಡಿದ್ರು ಬೆಂಗಳೂರು ಬುಲ್ಸ್ ವಿರುದ್ಧ. ಒಳ್ಳೆ ಸಖತ್ತಾಗೆ ಇತ್ತು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಏನು ವರ್ಕೇ ಆಗ್ತಾಯಿಲ್ಲ. ಸೊ ಅಲ್ಲಿ ಕಾಮೆಂಟ್ರಿ ಹೇಳ್ತಾ ಇದ್ರಲ್ಲ, ಅವರು ಕೂಡ ಹೇಳ್ತಾ ಇದ್ರು ಇಲ್ಲಿ ಅನುಭವ ಕೊರತೆ ಇದೆ ಅಂತ. ಸೊ ಅನುಭವ ಕೊರತೆ ಇದೆ ಓಕೆ, ಬಟ್ ಯಂಗ್ ಪ್ಲೇಯರ್ಸ್ ಎಲ್ಲರೂ ಚಾನ್ಸ್ ಸಿಕ್ಕಿದಾಗ ಯೂಸೇ ಮಾಡ್ಕೋತಿಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ನಾನು ಧೀರಜ್ನ ಕೂರಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಇವತ್ತಿನ ಮ್ಯಾಚಲ್ಲಿ. ಸೊ ಬಿಕಾಸ್ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಏನೋ ಕಾಣ್ತಿಲ್ಲ ಗುರು. ನಾನು ನೋಡ್ದಂಗೆ ಮ್ಯಾಚಲ್ಲಿ ಅವರು ಆ ಒಂದು ಕಂಫರ್ಟಬಲಾಗಿ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಮ್ಯಾಟ್ ಮೇಲೆ ಸ್ಟಾರ್ಟಿಂಗ್ 7ಅಲ್ಲಿ. ಸೊ ಅವ್ರನ್ನ ಕೂರಿಸ್ಬಿಟ್ಟು ಬೇರೆ ಒಬ್ಬ ಪ್ಲೇಯರ್ ಏನೋ ಮನೀಷಾ ಪ್ಲೇಯರನ್ನು ಕರ್ಕೊಬಂದರು ಸಬ್ಸ್ಟಿಟ್ಯೂಟ್ ಆಗಿ. ಅದಾದಮೇಲೆ ಜಿತೇಂದ್ರ ಕೂಡ ಕರ್ಕೊಬಂದರು. ಅವರು ಲಾಸ್ಟ್ 5 ಮಿನಿಟ್ಸ್ ಕರ್ಕೊಬಂದರು, 2 ಪಾಯಿಂಟ್ ಕೂಡ ತೊಗೊಂಡ್ರು. ಗಣೇಶು ಯಾಕೆ ಕಂಫರ್ಟಬಲಾಗಿ ಕಾಣ್ತಿಲ್ಲ ಮ್ಯಾಟ್ ಮೇಲೆ, ಅವರು ಕೂಡ ಸ್ವಲ್ಪ ನರ್ವಸ್ ಆಗ್ತಿರೋ ಥರ ಕಾಣ್ತಾ ಇದೆ. ಸೊ ಬೆಂಗಳೂರು ಬುಲ್ಸ್ ಅವರು ಯಂಗ್ ಟೀಮ್ ಇಟ್ಕೊಂಡು ಸೆಕೆಂಡ್ ಮ್ಯಾಚ್ ಸೋಲ್ತಾ ಇರೋದು ಗುರು. ನಾವು ಈ ಒಂದು ಸೀಸನಲ್ಲಿ ಲಾಸ್ಟ್ ಸೀಸನ್ ಕೂಡ ಅದೇ ಥರ ಆಗ್ತಾಯಿತ್ತು. ಬಟ್ ಇಲ್ಲಿಂದ ಕಮ್ ಬ್ಯಾಕ್ ಮಾಡಬೇಕಂದ್ರೆ ಇನ್ನೂ ತುಂಬ ಮ್ಯಾಚಸ್ ಇದೆ, ಇನ್ನೂ 16 ಮ್ಯಾಚಸ್ ಇದೆ. ಸೊ ಎವ್ರಿ ಗೇಮ್ ಫೋಕಸ್ ಮಾಡಲೇಬೇಕು. ಬಟ್ ಡಬಾಂಗ್ ಡೆಲ್ಲಿ ಬಗ್ಗೆ ಮಾತಾಡೋದಾದರೆ ತಿಂದಾಕಿದ್ರು ಬೆಂಗಳೂರು ಬುಲ್ಸ್ ಅವ್ರನ್ನ. ಫಜಲ್ ಅಟ್ರಾಶಲ್ಲಿ ಸಕ್ಕದಾಗಿ ಟ್ಯಾಕಲ್ ಮಾಡಿದ್ರು. ಅವರು ಕೂಡ ಮಿಸ್ಟೇಕ್ ಮಾಡಿದ್ರು, ಅಲ್ಲಿ ಆಯಿತು. ಬಟ್ ಆಶು ಮಲ್ಲಿಕ್ ನಂತೂ ಬೆಂಗಳೂರು ಬುಲ್ಸ್ ಅವರು ಹಿಡಿಯೋಕ್ಕೆ ಆಯ್ತಿಲ್ಲ ಮಗ. ಒಂದೇ ಸಲ ಟ್ಯಾಕಲ್ ಮಾಡಿರೋದು ಆ್ಯಕ್ಚುಲಿ ಆಶು ಮಲ್ಲಿಕ್ನ. ಸೊ ಸಕ್ಕದಾಗಿ ರೆಡ್ ಪಾಯಿಂಟ್ನ 15 ರೆಡ್ ಪಾಯಿಂಟ್ನ ತೊಗೊಂಡ್ರು. ಮತ್ತು ಇನ್ನೊಬ್ಬ ಸಪೋರ್ಟ್ ರೈಡರ್ ಇದ್ದಾರಲ್ಲ, ಅವ್ರಿಗೆ ಮೇನ್ ರೈಡರ್ ಯಾರೋ ನೀರಜ್ ನರ್ವಲ್, ಅವರು ಕೂಡ 7 ಪಾಯಿಂಟ್ ಏನೋ ತೊಗೊಂಡ್ರು. ಅದಾದಮೇಲೆ ಮಿಗ್ದವರೆಲ್ಲ ಟ್ಯಾಕಲ್ ಪಾಯಿಂಟ್ ಅಲ್ಲಿ ತೊಗೊಂಡ್ರು. ಬಟ್ ಫಸ್ಟ್ ಹಾಫಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ ಆಲ್ರೆಡಿ ಆಲ್ಔಟ್ ಆಗಿಬಿಟ್ಟಿದ್ರು. 2 ಸಲನೂ ಆಲ್ಔಟ್ ಆಗಿದ್ರು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಹಾಫಲ್ಲೂ ಕೂಡ ಆ್ಯಕ್ಚುಲಿ 2 ಸಲ ಆಲ್ಔಟ್ ಆಗಿದ್ದು ಬೆಂಗಳೂರು ಬುಲ್ಸ್ ಅವರು. ಸೊ ಲಾಸ್ಟ್ 10 ಮಿನಿಟ್ಸು ಆಲ್ಔಟ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಅವರು ಡಬಾಂಗ್ ಡೆಲ್ಲಿನ. ಬಟ್ ಅದೇ ಥರ ಫಸ್ಟ್ ಹಾಫಲ್ಲೇ ಚೆನ್ನಾಗಿ ಮಾಡಿದರೆ ಎಲ್ಲೆಲ್ಲೋ ಇರ್ಬೋದಾಗಿತ್ತು ಗುರು. ಬಟ್ ಒಳ್ಳೆ ಕಾಂಪಿಟೇಷನ್ ಇತ್ತು. ಜಸ್ಟ್ ನಾವು ಒಂದು 5-6 ಪಾಯಿಂಟ್ ಇದು ಅಷ್ಟೇ ಸೋತಿದ್ದು ಓಕೆ. ಬಟ್ ಸೊ ಸೆಕೆಂಡ್ ಸೋಲು ಬೆಂಗಳೂರು ಬುಲ್ಸ್ಗೆ. ಫಸ್ಟ್ ಮ್ಯಾಚ್ ಏನೋ ಸಖತ್ ಕಾಂಪಿಟೇಷನ್ ಆಗೇ ಇತ್ತು. ಬಟ್ ಸೆಕೆಂಡ್ ಮ್ಯಾಚು ಕೂಡ ಚೆನ್ನಾಗೇ ಇತ್ತು. ಬಟ್ ಸ್ಟಾರ್ಟಿಂಗ್ 30 ಮಿನಿಟ್ಸ್ ಏನೂ ವರ್ಕ್ ಆಗಿಲ್ಲ ಗುರು ಬೆಂಗಳೂರು ಬುಲ್ಸ್ ಅವ್ರದ್ದು. ಸ್ಟಾರ್ಟಿಂಗ್ 30 ಮಿನಿಟ್ಸ್ ಏನಾದರೂ ವರ್ಕ್ ಆಗಿದ್ರೆ ಇವತ್ತು ಬೆಂಗಳೂರು ಬುಲ್ಸ್ ಅವ್ರು ಪಕ್ಕಾಗಿ ಹೇಳ್ತಾಯಿದ್ರು. ಬಟ್ ಲಾಸ್ಟ್ 10 ಮಿನಿಟ್ಸ್ ಎಲ್ಲ ವರ್ಕ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಆಕಾಶ್ ಇಂಡೇನ ಆಚೆ ಕಳಿಸ್ಬಿಟ್ಟು ಗಣೇಶ್ನ ತೊಗೊಬರ್ತಾರೆ. ಗಣೇಶ್ ಅವ್ರದ್ದು ಕೂಡ ಏನೂ ವರ್ಕ್ ಆಗಿಲ್ಲ. ಸೊ ಹಿಂಗೆ ಆದರೆ ಕಷ್ಟ ಆಗೋದು ಮಗ ಈ ಒಂದು PKLಲ್ಲೂ ಕೂಡ ಬೆಂಗಳೂರು ಬುಲ್ಸ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಮ್ಯಾಚ್ ಕೂಡ ಸೋತಿದ್ದೀವಿ. ಬಟ್ ಡಬಾಂಗ್ ಡೆಲ್ಲಿ ಕಡೆ ಹೇಳ್ಬೇಕಂತ ಹೇಳಿದ್ರೆ ಸಕ್ಕತ್ತಾಗಿದೆ. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಅಂತಲೇ ಹೇಳ್ಬೋದು ಡಬಾಂಗ್ ಡೆಲ್ಲಿ ಕಡೆ. ಸೊ ರೈಡಿಂಗಲ್ಲಿ ಇಬ್ಬರೇ ತಿಂದಾಕ್ತಾ ಇದ್ದಾರೆ ಎಲ್ಲ ಟೀಮ್ನೂ ಕೂಡ. ಬೆಂಗಳೂರು ಬುಲ್ಸ್ನ ಆಶು ಮಲ್ಲಿಕ್ ಮತ್ತು ನೀರಜ್ ಅನ್ನೋಳೆ ತಿಂದಾಕ್ಬಿಟ್ರು. ಸೊ ನೋಡ್ದ ಏನಾಗುತ್ತೆ ಅಂತ. ಬಟ್ ಬೆಂಗಳೂರು ಬುಲ್ಸ್ ಅವರು ಇದಾದಮೇಲೆ ಜಿತೇಂದ್ರ ಯಾದವ್ ಮಗ ಸಕ್ಕತ್ತಾಗಿ ಹಿಡಿದ್ರು 2 ಟ್ಯಾಕಲ್ ಪಾಯಿಂಟು ಲಾಸ್ಟ್ 5 ಮಿನಿಟ್ಸಲ್ಲಿ.
ಬಟ್ ಅನ್ಫಾರ್ಚುನೇಟ್ಲಿ ಮಿಸ್ ಸೋತಿದ್ವಿ. ಸೊ ನೋಡೋದ ಏನಾಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚು. ನಿಮ್ಮ ಪ್ರಕಾರ ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಬೆಂಗಳೂರು ಬುಲ್ಸಲ್ಲಿ ಅಂತ ಕಾಮೆಂಟ್ ಮಾಡಿ. ಬಟ್ ನನ್ನ ಪ್ರಕಾರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಅಂತ ಅನ್ನಿಸ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ನೋಡೋದ ಏನಾಗುತ್ತೆ ಅಂತ ಆಗಿದೆ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ಸ್. ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.